ಇಂದು ಜುಲೈ 15ನೇ ತಾರೀಕು. ಟುಡೇ ಈಸ್ ಅವರ್ಸ್ ಈ ಪುಸ್ತಕದಲ್ಲಿರುವಂತಹ ಈ ಬರಹ ಶಿರೋನಾಮೆ ಬಿ ಆ್ಯಕ್ಟಿವ್. ಬಿ ಆ್ಯಕ್ಟಿವ್. A successful businessman in Bombay once expressed to his companions his desire for retiring from the business. One of his companions, successful in his own right, but also conscious of his special responsibilities, immediately observed, "Ashok, I can't see that you have a right to do that. If the good God blessed you so that you don't have to spend any more time in earning a living, then haven't you an obligation to help others who aren't 1/10 as well off as you are?" That was 6 years ago. Ashok, thanks to his good sense in paying heed to the advice, is still in active service. He never thinks of retiring anymore. Most of his time is devoted to helping worthy individuals and causes. ಕೆಳಗೊಂದು ಅಂಡರ್ ಬರಹ ಇದೆ, ಕಠೋಪನಿಷತ್ತಿದು. The childish go after outward pleasure, they walk into the net of widespread death. But the wise, knowing immortality, see not the stable among things which are unstable. ಅದ್ಭುತವಾದಂಥ ಒಂದು ಉತ್ತಮವಾದಂಥ ಬರಹ. ಬಿ ಆ್ಯಕ್ಟಿವ್. ಚಟುವಟಿಕೆಯಿಂದಿರೋ, ಯಾವಾಗಲೂ ಕಾರ್ಯತತ್ಪರನಾಗಿರು, ಚಟುವಟಿಕೆಯಿಂದಿರು. ಒಬ್ಬ ಯಶಸ್ವಿ ವ್ಯಾಪಾರಸ್ಥ ಮುಂಬಯಿಯಲ್ಲಿ ತನ್ನ ಸಹವರ್ತಿಗಳೊಡನೆ ಒಂದು ವಿಚಾರವನ್ನು ವ್ಯಕ್ತಪಡಿಸ್ತಾನೆ. ಆತ್ಮ, ಸಾಕಷ್ಟು ಗಳಿಸೇನಿ ಮಾಡೇನಿ, ನಾನು ಬಿಟ್ಟು ನಿವೃತ್ತಿ ಹೊಂದಿ ಮನೆಯಾಗಿರ್ತೇನೆ ಅಂತ ಹೇಳ್ತಾನೆ. ಆವಾಗ ಅವನು ಒಬ್ಬ ಸಹೋದ್ಯೋಗಿ ಮಾತ್ರ ಹೇಳ್ತಾನೆ, ಅವನೂ ಯಶಸ್ವಿಯಾದವನ, ಸ್ವಂತ ಯಶಸ್ಸನ್ನು ಪಡೆದವನು ಹೇಳ್ತಾನೆ, ಆವಾಗ ಸ್ವಂತ ಜವಾಬ್ದಾರಿ ಏನಂಬುದು ಗೊತ್ತಿರ್ತದೆ. ಅವ ತಕ್ಷಣ ಈಗ ಹೇಳ್ತಾನೆ, ಅಶೋಕ, ನೀನು ಮಾಡುವುದು ಯೋಗ್ಯವಲ್ಲ, ಅದರಲ್ಲಿ ಯಾವ ಅರ್ಥವೂ ಇಲ್ಲ. ಒಂದು ವೇಳೆ ಆ ಮಹಾನ್ ಭಗವಂತ ನೀನು ಇನ್ನು ಮೇಲೆ ಬದುಕಲು ಬೇಕಾದ ಹಣ ಗಳಿಸುವುದು ಬೇಡ ಎಂದಾದರೆ ನಿನಗೆ ಇನ್ನೊಂದು ಮಾಡೋದಿದೆ, ಅದು ಋಣ ಸಂದಾಯ. ಅದು ನೀನು ಬದುಕಿದ್ದಕ್ಕೆ, ಇಷ್ಟೊಂದು ಯಶಸ್ವಿ ಪಡೆದದ್ದಕ್ಕೆ, ಎಲ್ಲ ಮಾಡಿದ್ದಕ್ಕೆ ಋಣ ಸಂದಾಯಿಸುವುದು ಉಂಟು. ನಿನ್ನಂತೆ ಇರದ ಎಷ್ಟೋ ಜನರಿದ್ದಾರೆ, ನೂರಾರು ಸಾವಿರಾರು ಜನರಿದ್ದಾರೆ. ಅವರಿಗೆ ಸಹಾಯ ಸಲ್ಲಿಸುವುದು ಇದೆಯಲ್ಲವೇ, ಅವರಿಗೆ ನೆರವು ನೀಡುವುದು ಇದೆಯಲ್ಲವೇ ಅಂತ ಹೇಳ್ತಾನೆ ಅವನಲ್ಲಿ. ಈ ನಡೆದ ಸಂವಾದನೆಗಳು ಆಗಿ 6 ವರ್ಷ ಆಗಿರ್ತದೆ. ಅಶೋಕನೀಗ ಆ ಉತ್ತಮ ಭಾವದ, ಅಂದರೆ ತನ್ನ ಸ್ನೇಹಿತನ ಸಲಹೆಯಂತೆ ಆ ಉಪದೇಶಕ್ಕೆ ಲಕ್ಷ್ಯವಿಟ್ಟನ, ಗಮನವಿತ್ತು ಅದಕ್ಕೆ ಧನ್ಯವಾದ ನೀಡಿರ್ತಾನೆ. ಆವಾಗ ಅಶೋಕನು ಈಗಲೂ ತನ್ನ ವ್ಯವಹಾರದಲ್ಲಿ, ಕೆಲಸ ಕಾರ್ಯಗಳಲ್ಲಿ ಚಟುವಟಿಕೆಯಿಂದ ಇದ್ದು ಆ ಋಣಸಂದಾಯದ ಕೆಲಸ ಕಾರ್ಯಗಳನ್ನು ಮಾಡ್ತಾ ಇರ್ತಾನಂತ. ಅವನು ಈಗ ಎಂದಿಗೂ ನಿವೃತ್ತನಾಗುವ ಆಲೋಚನೆಯನ್ನು ಮಾಡುವುದೇ ಇಲ್ಲ. ಅವ ಬಹಳಷ್ಟು ಸಮಯವನ್ನು ಯೋಗ್ಯ ವ್ಯಕ್ತಿಗಳಾಗಿ, ಯೋಗ್ಯ ಕಾರ್ಯಗಳಿಗಾಗಿ, ಯೋಗ್ಯ ಕಾರಣಗಳಿಗೆ ನೆರವು ನೀಡುವ ಕಾರ್ಯಗಳನ್ನು ಮಾಡಿ ಅವುಗಳಿಗೆ ಅರ್ಪಿಸ್ತಾ ಇದ್ದಾನೆ. ಇದು ಒಂದು ಅದ್ಭುತವಾದ ಚಟುವಟಿಕೆಯಿಂದಿರು ಬರಹದ ಒಂದಿದು. ಇನ್ನು ಕೆಳಗೆ ಆ ಕಠಾ ಉಪನಿಷತ್ತು,
ಕಠೋಪನಿಷತ್ತು ಅಂತ ಏನು ಹೇಳ್ತೇವೆ ಇಲ್ಲಿ, ಅದರೊಳಗಿನ ಒಂದು ಇದು. ನಾನು ಮೂಲವನ್ನು ಹುಡುಕ್ಲಿಕ್ಕಾಗಲಿಲ್ಲ, ನನಗೆ ಆ ಪುಸ್ತಕ ಹುಡುಕ್ಲಿಕ್ಕಾಗಲಿಲ್ಲ. ಅದರಲ್ಲೇ ಒಂದು ಬರಹ, ಬಾಹ್ಯ ಪುಟಗಳ ಬೆನ್ನು ಹತ್ತಿ ಸಾಗುವುದು ಬಾಲಿಶ್ ಗುಣ, ಹುಡುಕ್ತನ ಅದು. ಇಂಥವರು ವಿಶಾಲವಾಗಿ ಹರಡಿರುವ ಮರಣಗಳ ಬಲೆಯತ್ತ ಸಾಗುವರು, ಬರೇ ಬಾಹ್ಯ ಸುಖವನ್ನು ಅರಸುವವರು. ಆದರೆ ವಿವೇಕವಂತರು, ಅಮರತ್ವವನ್ನು ಕುರಿತು ಅರಿತವರು ವಿಷಯಗಳಲ್ಲಿ ಯಾವುದೇ ಸ್ಥಿರವನ್ನು ಅದು ಸ್ಥಿರ ಇರುವುದಿಲ್ಲ, ವಿಷಯಗಳ ಸುಖ ಸ್ಥಿರವಾಗಿರುವುದಿಲ್ಲ ಅಂತ ಕಂಡುಕೊಂಡವರು. ಏಕೆಂದರೆ ವಿಷಯಗಳು ಯಾವಾಗಲೂ ಅಸ್ಥಿರವಾದವು, ಅಶಾಶ್ವತವಾದವು ಅನ್ನುವುದಂಥ ಆ ಕಠೋಪನಿಷತ್ತು ಯಾವುದು? ಯಮ ಮತ್ತು ನಚಿಕೇತರ ನಡುವೆ ಸಂವಾದ, ಯಮನ ಉಪದೇಶ ಇಲ್ಲದ ಅಂತ ಹೇಳುತ್ತಾ ಇಂದಿನ ನನ್ನ ನಿವೇದನೆಯನ್ನು ಮುಗಿಸ್ತಾ ಇದ್ದಾನೆ. ಚಟುವಟಿಕೆಯಿಂದಿರು, ಬಿ ಆ್ಯಕ್ಟಿವ್ ಅನ್ನುವಂಥ ಮಾತು ಬಹಳ ಮುಖ್ಯದ. ಎಲ್ಲರ ಜೀವನದಲ್ಲಿಯೂ ಸಣ್ಣ ಹುಡುಗರಿಂದ ಹಿಡ್ಕೊಂಡು ಮುದುಕರಾಗುವ ತನಕ ಪ್ರತಿಯೊಬ್ಬರ ಜೀವನದಲ್ಲಿಯೂ ಚಟುವಟಿಕೆಯಿಂದಿರು ಅನ್ನೋದು ಬಹಳ ಮುಖ್ಯದ ಅಂತ ಹೇಳುತ್ತಾ ನನ್ನ ನಿವೇದನೆಯನ್ನು ಮುಗಿಸ್ತಾ ಇದ್ದೇನೆ. ನಮಸ್ಕಾರ.